ಮತ್ತೆ ಚೈನೀಸ್ ಸ್ಮಾರ್ಟ್ಫೋನ್ ಮೇಕಿಂಗ್ ಕಂಪನಿ ಬಂತು ಮಾರ್ಯ ಒಂದಕ್ಕಿಂತ ಒಂದು ಗಿಚ್ ಸ್ಮಾರ್ಟ್ಫೋನ್ ಚೈನಾದವ್ರು ಲಾಂಚ್ ಮಾಡಾಕುಂತಾರ. ಅದನ್ನ ನೋಡಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅದ್ರಗಿಂತ ಚಲೋ ಲಾಂಚ್ ಮಾಡಾಕುಂತಾರ. ಇವ್ರಿಬ್ರು ಮಂದಿ ಒಳಗೆ ನಮಗ್ ಕಾದಾಟ ಚಲೋನ. ಇವ ಸಸ್ತಾ ಅಂತೇಳಿ ಇವ ಸಸ್ತಾ, ಇವ ಕಳ್ಸಿದ ಅಂತೇಳಿ ಇವ ಇಳಿಸಿದ. ಅದ್ರೊಳಗೆ ನಾವು ಸಸ್ತಾ ಸ್ಮಾರ್ಟ್ಫೋನ್ ಗಿಚ್ಚ ರೊಕ್ಕದೊಳಗೆ ಮಜಾನ ಮಜಾ. ಭಾಳಷ್ಟು ಮಂದಿ ತಲೆ ಕಳಿಸ್ಕೊಂಡಿರ್ತಾರ. 10,000 ರೂಪಾಯಿ ಒಳಗೆ ಚಲೋ ಸ್ಮಾರ್ಟ್ಫೋನ್ ಸಿಗ್ತಾವ. ಅದ್ರೊಳಗು ನಮ್ಗೆ 5G ಸ್ಮಾರ್ಟ್ಫೋನ್ ಬೇಕು, ಅದ್ರೊಳಗು ಇಂಡಿಯನ್ಸ್ ಬೇಕು. ಇಂಡಿಯನ್ಸ್ ಬ್ರ್ಯಾಂಡ್ ಟೆನ್ಷನ್ ತಗೊಳ್ಳೋ ಮಾತು ದೂರ ಇಟ್ಟ ಬರೀ 8,200 ರೂಪಾಯಿ ಒಳಗೆ ಗಿಚ್ ಸ್ಮಾರ್ಟ್ಫೋನ್, ಅದು ಚಲೋ ಕ್ಯಾಮ್ರಾ ಅದ. ಅದ್ರೊಳಗು 5G ಸ್ಮಾರ್ಟ್ಫೋನ್ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಇಂಡಿಯನ್ ಬ್ರ್ಯಾಂಡ್. ಕೇಳಕ್ ಕುಂತ್ರ ನಂಬೋದು ಭಾಳ ಕಷ್ಟ ಆಗ್ತೈತಿ. ಅದ್ರ ಸಲುವಾಗಿ ವಿಡಿಯೋದ್ರೊಳಗೆ ಪೂರ ನಿಂದ್ರೋದೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಒಂದೇದ ಲಾವಲ್ ಇಂತ ಬರೋ ಲಾವಾ ಯುವ 2 5G ಸ್ಮಾರ್ಟ್ಫೋನ್ ಬರೀ 8,998 ರೂಪಾಯಿ ಕೊಟ್ರ ಸಾಕು. ಡೈರೆಕ್ಟ್ ಫೋನ್ ನಿಮ್ ಕೈ ಒಳಗೆ ಬರೀ ಇಷ್ಟ ಪ್ರೈಸ್ ರೇಂಜ್ ಒಳಗೆ 5G ಫೋನ್ ಸಿಗತ್ತಲ್ಲ ಐತಿ. ಆಲ್ರೆಡಿ ರೊಕ್ಕ ಖರ್ಚು ಮಾಡಿ ತಗೊಳ್ಳೋದು ಬೇಕಾಗೈತಿ. ನಮ್ಗೆ ಪರ್ಫಾರ್ಮೆನ್ಸ್ ಡಿಸೆಂಟ್ ಬೇಕು, ಕ್ಯಾಮ್ರಾ ಚಲೋ ಬೇಕು, 5G ಬೇಕು ಅನ್ನೋರ್ಗೆ ಈ ಸ್ಮಾರ್ಟ್ ಫೋನ್ ಕಣ್ಣು ಮುಚ್ಚಿ ಪರ್ಚೇಸ್ ಮಾಡ್ರಿ. ಅನ್ಬಾಕ್ಸ್ ಮಾಡೋತ್ತಾಗ ನೋಡಿ ತಗೋರಿ. ಚಲೋ ಕ್ವಾಲಿಟಿದ ಫೋಟೋ ಹೊಡ್ಕೊಳಕ್ ಬೇಕಪ್ಪ ಅನ್ನೋರ್ಗೆ ಇಂದ 2 ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. 50 ಮೆಗಾ ಪಿಕ್ಸಲ್ಸ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಆದ್ರೆ 2 ಮೆಗಾ ಪಿಕ್ಸಲ್ಸ್ ಇನ್ನೊಂದು ಕ್ಯಾಮ್ರಾ ಸೆನ್ಸರ್ 2 ಮೆಗಾ ಪಿಕ್ಸಲ್ಸ್ ಭಾಳ ಚಲೋ ಹೊಡ್ಕೋಬಹುದು. ಫ್ರಂಟ್ ಸೆಲ್ಫಿ ಲಿಂತ ಹೊಡ್ಕೊಳಕ 8 ಮೆಗಾ ಪಿಕ್ಸಲ್ಸ್ ಕೊಟ್ಟಿದ್ದೈತಿ. ಭಾಳ ಚಲೋನ ಐತಿ. ಇಂಟ್ರೆಸ್ಟಿಂಗ್ಲಿ ಡಿಸ್ಪ್ಲೇ ಒಳಗ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಕೊಟ್ಟಿದ್ದೈತಿ. ಕೈಂಡ್ ಆಫ್ ಚಲೋನ 6.53 ಇಂಚಸ್ ದ IPS ಸ್ಕ್ರೀನ್ ಕೊಟ್ಟಿದ್ದೈತಿ. ನಾವು ಇಲ್ಲೇ ಎಕ್ಸ್ಪೆಕ್ಟೇಷನ್ ಅಮೋಲೆಡ್ ಮಾಡಕ್ ಕುಂತಿದ್ರೆ ಆಗಂಗಿಲ್ಲ. 8,000 ರೂಪಾಯಿ ಒಳಗೆ 5G ಕೊಡಲಾರ್ದ ಕ್ಯಾಮ್ರಾ 50 ಮೆಗಾ ಪಿಕ್ಸಲ್ ಕೊಡಲಾರ್ದ ಮತ್ತೇನಿಗೆ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಕೊಡ್ಬೇಕು. ಓಕೆ, ಇದು ಒಂದ್ ಕಡೆ ಸೈಡ್ ಸಕ್ಸಿದ್ರ ಔಟ್ ಆಫ್ ದಿ ಬಾಕ್ಸ್ ನಮಗೆ Android 14 ಆಪರೇಟಿಂಗ್ ಸಿಸ್ಟಮ್ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಮೇನ್ಲಿ ಸ್ಮಾರ್ಟ್ ಫೋನ್ ಒಳಗೆ 4GB ರ್ಯಾಮ್, 4GB ವರ್ಚುವಲ್ ರ್ಯಾಮ್ ಪ್ಲಸ್ 64GB ಇಂಟರ್ನಲ್ ಸ್ಟೋರೇಜ್, 128GB ಎಕ್ಸ್ಪೆಕ್ಟೇಷನ್ ಮಾಡಕ್ ಹೊಂಟಿದ್ರ ಇದ್ರೊಳಗೆ ಆಗಂಗಿಲ್ಲ. ಅದ್ರ ಬ್ಯಾಟ್ರಿ ಬಹಳ ಚಲೋನ ಐತಿ. 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಐತಿ. ಅದಕ್ಕೆ ಚಾರ್ಜ್ ಮಾಡಕ 18 ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್ ಐತಿ. ಅಲ್ಲ ಇವ್ರು ಎಲ್ಲೆಲ್ಲಿಂದ್ರಿ ಏನೇನ್ ತಗೊಂಡ್ಬಂದು ಕೊಡ್ತಾರೋ. ನಮ್ಗೇನೈತಿ ರೊಕ್ಕ ಕಡಿಮೆ ಒಳಗೆ ಎಲ್ಲ ಕೊಳ್ಳಿ ಎಲ್ಲ ತಗೊಳ್ಳೋದೈತಿ. ಬೇಕಪ್ಪ ಫ್ಲಿಪ್ಕಾರ್ಟ್ ಮ್ಯಾಗ ಬಹಳ ಸಸ್ತಾ ಐತಿ. ಅಮೆಝಾನ್ ಮ್ಯಾಗ ಅದ್ರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಐತಿ. ನಿಮ್ಗೆ ಎಲ್ಲ ಹಿಡಿಸ್ತೈತಿ ಅಲ್ಲಿ ಪರ್ಚೇಸ್ ಮಾಡ್ಕೋಬೇಕಾಗ್ತೈತಿ. ಎರಡನೇದ ಇಂಟೆಲ್ ಇಂತ ಬರೋ ಇಂಟೆಲ್ ಕಲರ್ ಪ್ರೋ 5G ಸ್ಮಾರ್ಟ್ ಫೋನ್. ಒಂದೇ ಸ್ಮಾರ್ಟ್ ಫೋನ್ ಒಳಗೆ 64GB ಇಂಟರ್ನಲ್ ಸ್ಟೋರೇಜ್ ನಿಮಗೆ ಕಡಿಮೆ ಅನ್ಸಿತ್ಪಾ. ಈ ಫೋನ್ ಒಳಗೆ 128GB ಇಂಟರ್ನಲ್ ಸ್ಟೋರೇಜ್ ಗಿಚ್ 5G ಗಿಚ್ ಕ್ಯಾಮ್ರಾ ಟುಚ್ ಏನ ಅಲ್ಲಿ 4GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಸ್ಮಾರ್ಟ್ ಫೋನ್ ಫ್ಲಿಪ್ಕಾರ್ಟ್ ಮ್ಯಾಗ ಬೇಕಪ್ಪ 8,499 ರೂಪಾಯಿ ಕೊಡಬೇಕಾಗ್ತೈತಿ. ದಾಡ್ ಅಂತೇಳಿ ಸ್ಮಾರ್ಟ್ ಫೋನ್ ನಿಮ್ ಕೈ ಒಳಗೆ ಬರಂಗಿಲ್ಲ. ಸ್ವಲ್ಪ ದಿನ ಕಾಯ್ಬೇಕು, ಡೆಲಿವರಿ ಬಾಯ್ ಬಂದು ಕೊಟ್ಟೋಗ್ತಾನೆ. ಸ್ಪೆಷಲಿ ಈ ಫೋನ್ ಒಳಗೆ ನಂಗೆ ಲೈಕ್ ಆಗಿದ್ದ ಮೀಡಿಯಾಟೆಕ್ ಲಿಂತ ಬರೋ ಮೀಡಿಯಾಟೆಕ್ ಡೆಮೆನ್ಸಿಟಿ 6080 ಚಿಪ್ ಸೆಟ್. ಭಾಳ ಚಲೋ ಚಿಪ್ ಸೆಟ್ ಐತಿ. ನಿಮ್ ಪರ್ಫಾರ್ಮೆನ್ಸ್ ಭಾಳ ಇಂಪ್ರೂವ್ಮೆಂಟ್ ಸಿಗ್ತೈತಿ. ಅಂದ್ರೆ ಈ ಫೋನ್ ಒಳಗೂ 4GB ರ್ಯಾಮ್, 4GB ವರ್ಚುವಲ್ ರ್ಯಾಮ್ ಅಂದ್ರೆ ಒಂದೇ ಸ್ಮಾರ್ಟ್ ಫೋನ್ ಗತ್ತೇನ. ಈ ಸ್ಮಾರ್ಟ್ ಫೋನ್ ಒಳಗು 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್, 18 ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್. ಹಿಂದ್ಲಿಂತ ಹೊಡ್ಕೊಳಕ 50+2, ಮುಂದ್ಲಿಂತ ಹೊಡ್ಕೊಳಕ 8, 6.6 ಇಂಚಿದ IPS ಸ್ಕ್ರೀನ್ ಐತಿ. 90 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್ ಐತಿ. ಮತ್ ಫೋನ್ ಒಳಗೆಲ್ಲ ಏನೇನ್ ಇರ್ಬೇಕಾದ ಜಾಗಕ್ಕೆ ಎಲ್ಲ ಕರೆಕ್ಟ್ ಆಗೈತಿ. ಒಂದ್ ಮಾತ ಮೆಚ್ಕೊಳಬೇಕ, ಲಾವಾದವರು ಎಲ್ಲಾ ಸೆಗ್ಮೆಂಟ್ ಒಳಗ ಒಂದ್ರಿಗಿಂತ ಒಂದ್ ಖತರ್ನಾಕ್ ಸ್ಮಾರ್ಟ್ ಫೋನ್ ಧಡ ಧಡ ಅಂತೇಳಿ ಲಾಂಚ್ ಹೊಡ್ಕೊಂಡ ಹೊಂತಾರ. ಆದ ಡೋಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಇಲ್ಲ ಲಾವಾ ಯುವ 5,000, 10,000, 12,000 ಎಲ್ಲಾದ್ರೊಳಗಡೆ ಹಾಕಂತಾರ. ಅಂದ್ರೆ ನಮಗ ಇಂಡಿಯನ್ ಬ್ರ್ಯಾಂಡ್ ಒನ್ ಟೈಪ್ ಮ್ಯಾಗ ಹೊಂಟೈತಿ. ಮೂರನೇ ಸ್ಮಾರ್ಟ್ ಫೋನ್ ಲಾವಾಲ್ ಇಂತರ ಬರೋದ ಲಾವಾ ಬ್ಲೇಜ್ 2 5G ಸ್ಮಾರ್ಟ್ ಫೋನ್. 4GB ರ್ಯಾಮ್, 64GB ಇಂಟರ್ನಲ್ ಸ್ಟೋರೇಜ್ ಸ್ಮಾರ್ಟ್ ಫೋನ್. ಪ್ರೈಸ್ ಅಮೆಝಾನ್ ಮ್ಯಾಗ 8,899 ರೂಪಾಯಿ ಐತಿ. ಮುಂದ್ಲಿಂತ ಹೊಡ್ಕೊಳಕ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್. ಅಲ್ರೋ ಈ ಪ್ರೈಸ್ ರೇಂಜ್ ಒಳಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ, ಅದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳಿ ಹೊಡ್ಕೊಳಕ ಹೇಳಕ್ಕೆ ಭಾಳ ಹೆಮ್ಮೆ ಬರ್ತೈತಿ. ಇನ್ನೊಂದು ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. ಅದ್ರ ಕೆಲಸ ಅಷ್ಟಕ್ಕಷ್ಟ ಕೊಡ್ಲಿಲ್ಲ ಅಂದ್ರೂ ನಡೀತಿತ್ತು. ಯಾಕೆ ಕೊಟ್ಟಾರೋ ನಂಗಂತ ಗೊತ್ತಾಗವಲ್ತ. ಮಾರ್ಕೆಟಿಂಗ್ ಗಿಮಿಕ್ ಇರ್ಬೋದು. ಮುಂದ್ಲಿಂತ ಹೊಡ್ಕೊಳಕು 8 ಮೆಗಾ ಪಿಕ್ಸೆಲ್ ಐತಿ. ಆದ್ರೆ ಈ ಸ್ಮಾರ್ಟ್ ಫೋನ್ ಒಳಗೆ ಪ್ರೊಸೆಸರ್ ಬಹಳ ಚಲೋ ಕೊಟ್ಟಿದ್ದೈತಿ. ಮೀಡಿಯಾಟೆಕ್ ಡೆಮೆನ್ಸಿಟಿ 6020 ಪ್ರೊಸೆಸರ್ ಐತಿ. ಪ್ರೊಸೆಸರ್ ನೋಡಕ್ ಹೋದ್ರೆ ಆಲ್ಮೋಸ್ಟ್ ಬಹಳ ಚಲೋ ಕೆಲಸ ಮಾಡ್ತೈತಿ. ನಿಮಗೆ ಯಾವ ತರ ಕೆಲಸ ಮಾಡ್ಕೊಡ್ಬೇಕು ಹೇಳ್ರಿ, ಅದು ಮಾಡ್ಕೊಡ್ತೈತಿ. ಓಕೆ, 6.5 ಇಂಚಸ್ ದ LCD ಸ್ಕ್ರೀನ್, 90 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್, 4GB ರ್ಯಾಮ್, 4GB ವರ್ಚುವಲ್ ರ್ಯಾಮ್, 64GB ಇಂಟರ್ನಲ್ ಸ್ಟೋರೇಜ್. ಎಲ್ಲದ್ರೊಳಗೆ ಒಂದ್ ಹೇಳಿ ನನ್ನ ತಲೆಗೆ ಮನ ಅಂತಿತ್ತ. 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್, 18 ವೋಲ್ಟ್ ಫಾಸ್ಟ್ ಚಾರ್ಜರ್. ಈಗ ನೆಕ್ಸ್ಟ್ ಇದ ರಿಪೀಟ್ ಆತನ ಅಂತ ಹೇಳಂಗಿಲ್ಲ, ತಿಳ್ಕೊಂಬಿಡ್ರಿ ಇದೈತೆ ಅಂತ ಹೇಳಿ.
ಅಂತೇಳಿ ಮತ್ತೆ ಚೈನೀಸ್ ಸ್ಮಾರ್ಟ್ ಫೋನ್ ಮೇಕಿಂಗ್ ಕಂಪನಿ ಬಂತು ಮಾರಾಯ, ಒಂದಕ್ಕಿಂತ ಒಂದು ಗಿಚ್ ಸ್ಮಾರ್ಟ್ ಫೋನ್ ಚೈನಾದವ್ರು ಲಾಂಚ್ ಮಾಡಾಕುಂತಾರ. ಅದನ್ನ ನೋಡಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅದ್ರಗಿಂತ ಚಲೋ ಲಾಂಚ್ ಮಾಡಾಕುಂತಾರ. ಇವ್ರಿಬ್ರು ಮಂದಿ ಒಳಗ ನಮಗ್ ಕಾದಾಟ ಚಲೋನ. ಇವ ಸಸ್ತಾ ಅಂತೇಳಿ ಇವ ಸಸ್ತಾ, ಇವ ಕಳ್ಸಿದ ಅಂತೇಳಿ ಇವ ಇಳಿಸಿದ. ಅದ್ರೊಳಗೆ ನಾವು ಸಸ್ತಾ ಸ್ಮಾರ್ಟ್ ಫೋನ್ ಗಿಚ್ಚ ರೊಕ್ಕದೊಳಗೆ ಮಜಾನ ಮಜಾ. 4ನೇ ಸ್ಮಾರ್ಟ್ ಫೋನ್ ಪೋಕೋಲಿಂತರ ಬರೋ ಪೋಕೋ M6 Pro 5G ಸ್ಮಾರ್ಟ್ ಫೋನ್ ಪಾ. ಇದು ಸ್ಮಾರ್ಟ್ ಫೋನ್ 4GB ರ್ಯಾಮ್ 128GB ಸ್ಟೋರೇಜ್. ಬೇಕಪ್ಪ ಅಮೆಝಾನ್ಯಾಗ 9,999 ರೂಪಾಯಿ ಕೊಡ. ಸ್ಮಾರ್ಟ್ ಫೋನ್ ನಿನ್ನ ಕೈ ಒಳಗೆ ಬರುತ್ತೆ ಬಿಡುತ್ತೆ ಏನಾರು ಮಾಡ್ಕೊ. ಡಿಸ್ಪ್ಲೇ ಸ್ವಲ್ಪ ದೊಡ್ಡದ ಅನಿಸ್ತೈತಿ. 6.79 ಇಂಚಸ್ ದ ಡಿಸ್ಪ್ಲೇ ಕೊಟ್ಟಿದ್ದೈತಿ. ಸ್ಮಾರ್ಟ್ ಫೋನ್ ಒಳಗೆ ಪಿಕ್ಸೆಲ್ಸ್ ಪರ್ ಡೆನ್ಸಿಟಿ ಆಗಿರ್ಬೋದು, ಎಲ್ಲ ಸ್ಕ್ರೀನ್ ರೆಸಲ್ಯೂಷನ್ ಆಗಿರ್ಬೋದು, ಬಹಳ ಚಲೋ ಕೊಟ್ಟಿದ್ದೈತಿ. ಇಂಡಿಯನ್ ಬ್ರ್ಯಾಂಡ್ಸ್ ಬಿಟ್ರೆ ನಿಮ್ಗೆ ನಾನು ಹಾರ್ಡ್ಲಿ ರೆಕಮೆಂಡ್ ಮಾಡೋದ ಇದ ಸ್ಮಾರ್ಟ್ ಫೋನ್. 550 ನಿಟ್ಸ್ ಇಂದ ವೆರಿ ಪೀಕ್ ಬ್ರೈಟ್ನೆಸ್ ಸ್ಮಾರ್ಟ್ ಫೋನ್ ಒಳಗೆ ಕೊಟ್ಟಿದ್ರೆ ಹಿಂದೆ 2 ಕ್ಯಾಮರಾ ಸೆನ್ಸರ್ ಕೊಟ್ಟಿದ್ದೈತಿ. 50 ಮೆಗಾ ಪಿಕ್ಸೆಲ್ಸ್ ದ ಪ್ರೈಮರಿ, ಸೆಕೆಂಡ್ರಿ 2 ಮೆಗಾ ಪಿಕ್ಸೆಲ್ಸ್, ಮೂನ್ಲಿಂತರ 8 ಮೆಗಾ ಪಿಕ್ಸೆಲ್ಸ್. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 4 Gen 2 ಪ್ರೊಸೆಸರ್ ಅಡ್ಡಿ ಇಲ್ಲ. ಪ್ರೊಸೆಸರ್ ಅದಕ್ಕಿಂತ ಗಿಚ್ ಪ್ರೊಸೆಸರ್. 4GB ರ್ಯಾಮ್ ಬದಲಿ 8GB ರ್ಯಾಮ್ ಕೊಟ್ಟಿದ್ರೆ ಇನ್ನೂ ಚಲೋ ಇಡ್ತಿತ್ತ. ಯಾಕಪ್ಪ ಅಂತಂದ್ರೆ 11,000 ರೂಪಾಯಿ ತನಕ ಕೇಳಾಕ್ ಕುಂತಾರ. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿ ಉಪಯೋಗಿಲ್ಲ. ಯಾಕಪ್ಪ ಅಂತೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೈತಿ. ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಹಿಂದೋಗಿ ಇನ್ನೊಮ್ಮೆ ನೋಡ್ರಿ. ಯಾವ್ದಾರ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ಹೆಚ್ಚು ಅನಸ್ಪ ಅಂತಂದ್ರೆ ಕೆಳಗೆ ತೋರಿಸೋ ಬ್ಯಾಂಕ್ ಕಾರ್ಡ್ಸ್ ಹಚ್ಚಿ ಡಿಸ್ಕೌಂಟ್ ಹೊಡ್ಕೊಳ್ಳೋದು ಭಾಳ ಒಳ್ಳೆಯದು. ನಾ ಸಿಗ್ತೀನಪ್ಪ ನೆಕ್ಸ್ಟ್ ವಿಡಿಯೋ ಒಳಗೆ. ಏನೇನು ಎಷ್ಟೆಷ್ಟೆಲ್ಲ ಓದ್ ಬಂದಿದ್ದೆ ಎಲ್ಲ ಹೇಳ್ಬಿಟ್ಟಿನತ್ತ. ಮತ್ತೇನ್ರ ಬಾಕಿ ಇತ್ತಪ್ಪ, ನಿಮ್ಗೆ ಏನ್ರ ಉಕ್ಕಿ ಬರಾಕಂದಿತ್ತಪ್ಪ, ಇದು ಬೇಡಪ್ಪ ಈ ವಿಡಿಯೋ ಮಾಡಂತೇಳಿ ಹೇಳ್ರು ಅಣ್ಣ, ಆ ವಿಡಿಯೋ ಮಾಡ್ತೀನಿ. ಮಾಡಂಗಿಲ್ಲ ಅನ್ನೋ ಮಾತಾ ಇಲ್ಲ. ಹಂಗೇನ್ರ ಮಿಸ್ ಆತಂದ್ರೆ ಸ್ವಲ್ಪ ಹೊಟ್ಟೆ ಒಳಗೆ ಹಾಕೋರಿ. ಇರ್ಲಿಪ್ಪ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ. ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡು ಕುಂತಿರಪ್ಪ ಅಂದ್ರೆ ನಿಮ್ಮಂಥ ದೊಡ್ಡ ಮನುಷ್ಯರ ವಿಡಿಯೋ ನೋಡೋದಕ್ಕೆ ಭಾಳ ಖುಷಿಯಾಗೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.